ಆಲ್ ರೈಟ್. ನರೇಂದ್ರ ಮೋದಿ ಅವರು 3 ದಿನಗಳ ಪೋಲೆಂಡ್ ಉಕ್ರೇನ್ ಪ್ರವಾಸ ಕೈಗೊಂಡಿದ್ದಾರೆ. ಇವತ್ತು ಪೋಲೆಂಡ್ಗೆ ಹೋಗಿದ್ದಾರೆ. ಮೊರಾರ್ಜಿ ದೇಸಾಯಿ ಅವರ ನಂತರ 45 ವರ್ಷಗಳ ಬಳಿಕ ಭಾರತದ ಪ್ರಧಾನಿಯಲ್ಲಿ ಹೋಗ್ತಾ ಇರೋದು ಇದೇ ಮೊದಲು. ಅಲ್ಲಿರುವ ಭಾರತೀಯರಿಂದ ಅದ್ಭುತ ಸ್ವಾಗತ ಅವರಿಗೆ ಎಂದಿನಂತೆ. ಬಹಳ ಮಜಾ ಅಂತಂದರೆ ನರೇಂದ್ರ ಮೋದಿ ಗುಜರಾತ್ನವರು. ಆದರೆ ಪೋಲೆಂಡ್ ಮತ್ತು ಭಾರತದ ಸಂಬಂಧ 45 ವರ್ಷ ಒಬ್ಬ ಪ್ರಧಾನಿಯಲ್ಲಿಗೆ ಹೋಗದಿದ್ದರು. ಅದರ ಹಿಂದಕ್ಕೆ ವರ್ಲ್ಡ್ ವಾರ್ 2ನಲ್ಲಿ ಅವತ್ತಿನ ಇದರಲ್ಲಿ ಪೋಲೆಂಡಿಂದ ನಾಜಿ ಇದಕ್ಕೆ ದೌರ್ಜನ್ಯಕ್ಕೆ ಒಳಗಾಗಿದ್ದಂತಹದ್ದು ಸಾವಿರಾರು ಜನ ಪೋಲಿಷ್ ಜನಗಳು ಬಂದು ಗುಜರಾತ್ನಲ್ಲಿ ಆಶ್ರಯವನ್ನು ಪಡೀತಾರೆ. ಅದರಲ್ಲಿ ಸಾವಿರಾರು ಮಕ್ಕಳಿದ್ವು, ಚೋಟೆ ಮಕ್ಕಳುಗಳು, 6 ವರ್ಷ, 5 ವರ್ಷ, 4 ವರ್ಷ, 7 ವರ್ಷದ ಮಕ್ಕಳು ತಂದೆ ತಾಯಿಗಳಿಂದ ಬೇರೆ ಆಗಿದ್ರು. ಅವರು ಇಲ್ಲಿ ಅವರಿಗೆ ಅವತ್ತಿನ ಗುಜರಾತ್ನ ಜಾಮ್ನಗರದಲ್ಲಿ ಮಹಾರಾಜ ಜಾಮ್ ಸಾಹೇಬ್ ದಿಗ್ವಿಜಯ್ ಸಿಂಗು ಆಶ್ರಯವನ್ನು ಕೊಟ್ಟು ಯುದ್ಧ ಮುಗಿದ ಮೇಲೆ ತಂದೆ ತಾಯಿಗಳಿಗೆ ಸೇರಿಸ್ತಾರೆ. ಅವ್ರ ಮಹಾರಾಜ ಎಲ್ಲಿಯ ಪೋಲ್ಯಾಂಡು, ಎಲ್ಲಿಯ ಮಕ್ಕಳು. ಅದಕ್ಕೆ ಇವತ್ತು ಪೋಲ್ಯಾಂಡಲ್ಲಿ ಗುಡ್ ಮಹಾರಾಜ ಅಂತ ಒಂದು ಪ್ರತಿಮೆನೋ ಒಂದು ಸರ್ಕಲ್ಲೋ ಇದೆ. ಗುಡ್ ಮಹಾರಾಜ ಅಂತ ಅವ್ರು ಇವತ್ತಿಗೂ ಅದನ್ನು ಜ್ಞಾಪಿಸ್ಕೋತಾರೆ. ಆ ದಿನದಲ್ಲಿ ಅವತ್ತು ಆ ಮಹಾರಾಜ ಮಾಡಿದ್ದಿದ್ದು. ಸಹಜವಾಗಿ ಮೋದಿ ಕೂಡ ಗುಜರಾತಿ ಅಲ್ಲ, ಒಂದು ಎಕ್ಸ್ಟ್ರಾ ಇದು. ಅವರು ಅದಕ್ಕೆ ಆ ಸ್ಮಾರಕಕ್ಕೂ ಹೋಗಿ ಬಂದಿದ್ದಾರೆ, ಎಲ್ಲ ಮಾಡಿದ್ದಾರೆ, ಮಾತುಕತೆ ಎಲ್ಲ ಮಾಡ್ತಿದ್ದಾರೆ. ಇನ್ನು ಅಲ್ಲಿಂದ ಉಕ್ರೇನ್ಗೆ ಹೋಗ್ತಾರೆ. ಬಟ್ ಅವರು ವಿಮಾನ ತಲುವಂತೆ ಈ ಸರಿ ಉಕ್ರೇನ್ ರಾಜಧಾನಿ ಕೀವ್ಗೆ ಐಷಾರಾಮಿ ಟ್ರೈನ್ ಫೋರ್ಸ್ 1 ಅಂತ ಆ ಟ್ರೈನಲ್ಲಿ ಹೊಟ್ಟೋಗ್ತಾರಂತೆ. ಹೋಗೋಕ್ಕೆ ಬರೋಕ್ಕೆ 10 ಗಂಟೆ 20 ಗಂಟೆ ಅದು. ಅದರಲ್ಲಿ ಅಮೆರಿಕ ಅಧ್ಯಕ್ಷರು, ಫ್ರೆಂಚ್ ಅಧ್ಯಕ್ಷರೆಲ್ಲ ಟ್ರಾವೆಲ್ ಮಾಡಿರೋದು ಉಂಟು. ಅದು ಸಿಕ್ಕಾಪಟ್ಟೆ ಬಿಗಿ ಭದ್ರತೆ ಇರೋ ಟ್ರೈನ್ ಅದು ಅದರಲ್ಲಿ ಹೋಗ್ತಾರಂತೆ. ಯಾಕೆ ಅಂತ ಭಾಳ ಜನದ ಪ್ರಶ್ನೆ. ಗೊತ್ತಿಲ್ಲ ಅದು ಯಾಕೆ ಅಂತ. ಅದೇನೋ ಹಿಸ್ಟಾರಿಕಲ್ಲು ಎಲ್ಲರೂ ಹೋಗಿದ್ದಾರೆ ಅಂತ ಈ ಸಾಹೇಬನು ಹೋಗ್ತಿದ್ದಾರೋ, ಅಥವಾ ಯುದ್ಧ ನಡೀತಿರೋದ್ರಿಂದ ಏರ್ ಸ್ಪೇಸ್ಗಳದ್ದೆಲ್ಲ ಏನಾದ್ರು ಗೋಜಲಿದ್ದು ಹೆಚ್ಚು ಕಡಿಮೆ ಆಗತ್ತೆ, ಯಾವ್ರಿಗೆ ಬೇಕು ಅಂತ ಹಂಗಿದೆಯೋ ಅದೇನೋ ಐಡಿಯಾ ಇಲ್ಲ. ಅದು ಯಾಕೆ ಅಂತ ನಮಗೂ ಗೊತ್ತಿಲ್ಲ. ಒಟ್ಟಲ್ಲಿ ಹೋಗ್ತಿದ್ದಾರೆ ಎಲ್ಲಿಗೆ ಉಕ್ರೇನ್ಗೆ. ಅಲ್ಲಿ ಅಧ್ಯಕ್ಷ ಜೆಲೆನ್ಸ್ಕಿ ಜೊತೆ ಮಾತಾಡ್ತಾರೆ. ಒಂದು 7 ಗಂಟೆ ಕಾಲ ಇರ್ತಾರೆ. ಇತ್ತೀಚೆಗಷ್ಟೇ ಅವ್ರು ಮಾಸ್ಕೋಗೆ ಹೋಗಿದ್ರು, ಪುಟಿನ್ ಜೊತೆ ಮಾತಾಡಿದ್ದಾರೆ. ಕೆಲವರ ಲೆಕ್ಕಾಚಾರ ಏನು ಅಂದರೆ ಅಲ್ಲೂ ಮಾತಾಡಿ ಇಲ್ಲೂ ಮಾತಾಡಿ ಏನಾದ್ರು ಒಂದು ಶಾಂತಿ ಸಂದೇಶದ ಥರ ಏನಾದ್ರು ತರಬಹುದಾ, ತರಕ್ಕೆ ಜಾಗ ಇದೆಯಾ ಅಂತ. ಬಟ್ ಇವತ್ತು ನಡೀತಿರೋ ಯುಕ್ರೇನ್ ಮತ್ತು ರಷ್ಯಾ ನಡುವಿನ ಯುದ್ಧದ ಪರಿಣಾಮ ನೋಡಿದ್ರೆ, ಲೆಕ್ಕಾಚಾರ ನೋಡಿದ್ರೆ ಅದೇನು ಆಗೋ ಲಕ್ಷಣ ಇದ್ದಂಗಿಲ್ಲ. ಅದೇನು ಆಗೋಂಗಿಲ್ಲ ಅಂತ ಕಾಣುತ್ತೆ ಮೇಲ್ನೋಟಕ್ಕೆ. ಏನಿಯೋ